ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಾವಿನಕಾಯಿದು ಉಪ್ಪಿನಕಾಯಿ ಮಾಡ್ತಾ ಇದ್ದೇನೆ. ನೋಡಿ, ಇದು 2 ಮಾವಿನಕಾಯಿ ತೊಗೊಂಡಿದ್ದೇನೆ. ಈ ಸೈಜಲ್ಲಿ 2 ತೊಗೊಂಡಿದ್ದೇನೆ. ಅದಕ್ಕೆ ಏನೆಲ್ಲ ಬೇಕು ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೇನೆ. ಇದು ಖಾರಕ್ಕೆ ನಾನೊಂದು 20 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ. ಇದಕ್ಕೆ ಬ್ಯಾಡಗಿ ಮತ್ತು ಗುಂಟೂರು 2 ಮಿಕ್ಸ್ ಮಾಡಿ ತೊಗೊಂಡಿದ್ದೇನೆ. ಇದು 2 ಮಾವಿನಕಾಯಿ ಹಾಕ್ತಿದ್ದೇನೆ, ಅದರಿಂದ ಇಷ್ಟು ಸಾಕಾಗುತ್ತೆ ನಿಮಗೆ. ಮತ್ತೊಂದು ಚಿಕ್ಕದೊಂದು ಪೀಸ್ ಒಂದು ಇಂಗು ತೊಗೊಂಡಿದ್ದೇನೆ. ಮತ್ತು ಇದು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು, ಮತ್ತೊಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಮತ್ತು 1 ಸ್ಪೂನಷ್ಟು ಜೀರಿಗೆ. ಇದು ಪೌಡ್ರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ನಮ್ಮ ಕಡೆ ಎಲ್ಲ ಇದು ಮಂಗಳೂರು, ಉಡುಪಿ ಕಡೆ ಎಲ್ಲ ಇದು ಅಡುಂಗಾಯಿ ಉಪ್ಪಿನಕಾಯಿ ಅಂತ ಕರೀತಾರೆ. ಇದು ತುಂಬ ಫೇಮಸ್. ಇದು ಈ ಕಡೆ ಎಲ್ಲ ತುಂಬ ಜನ ಮಾಡ್ತಾರೆ. ಅದನ್ನು ಇವಾಗ ನಿಮಗೆ ತೋರಿಸ್ತೇನೆ ಹೇಗೆ ಮಾಡೋದು ಅಂತ. ಮೊದಲು ಇದನ್ನು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇದು ಈ ರೀತಿ ಕಟ್ ಮಾಡ್ಕೊಳ್ಬೇಕು, ಪೀಸಾಗಿ ಬರಬೇಕು ನಿಮಗೆ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ಇದು ನೀವು ಸ್ಟೋರ್ ಮಾಡಿ ಒಂದು 10-15 ದಿನ ಇಟ್ಕೊಳ್ಬೋದು. ಈ ರೀತಿ ಇಷ್ಟಿಷ್ಟು ಚಿಕ್ಕ ಪೀಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು ನೀವು. ಇದರದ್ದು ಸಿಪ್ಪೆಯನ್ನು ತೆಗಿಬೇಕು ಅಂತಿಲ್ಲ, ಹಾಗೆ ಹಾಕ್ಕೊಳ್ಳಿ. ಉಪ್ಪಿನಕಾಯಿ ಎಲ್ಲ ಇದನ್ನು ಉಪ್ಪು ನೀರಲ್ಲಿ ಹಾಕ್ತೇವಲ್ಲ, ಅದರಿಂದ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು. ನೀವು ಇದನ್ನೆಲ್ಲ ಒಂದ್ಸಲ ಕಟ್ ಮಾಡ್ಕೊಂಡು ಬರ್ತೇನೆ. ನೋಡಿ, ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮಾವಿನಕಾಯಿನ. ಇವಾಗ ಇದಕ್ಕೆ ಉಪ್ಪು ನೀರು ಮಾಡ್ಕೊಳ್ಬೇಕು. ಇದು ನಾನು 2 ಮಾವಿನಕಾಯಿ ತೊಗೊಂಡಿದ್ದೇನೆ, ಅದರಿಂದ ನಿಮಗೊಂದು ಅರ್ಧ ಕಪ್ಪು ಉಪ್ಪು ಸಾಕಾಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದನ್ನು ತೋರಿಸ್ತೇನೆ. ನೋಡಿ, ಅದು ಪಾತ್ರೆ ಇಟ್ಟು ಈ ಕಪ್ಪಲ್ಲಿ ನಾನು 2 ಕಪ್ಪು ನೀರು ಹಾಕ್ತಾ ಇದ್ದೇನೆ. ಯಾಕೆಂದರೆ ನಾನು 2 ತೊಗೊಂಡಿರೋದಲ್ಲ ಮಾವಿನಕಾಯಿ, ಅದರಿಂದ ಅಷ್ಟು ಸಾಕಾಗುತ್ತೆ. ಅದರಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೇನೆ. ಇವಾಗ ಇದೇ ಕಪ್ಪು ಅಳತೆಯಲ್ಲಿ ನಾನು ಇದಕ್ಕೆ ಅರ್ಧ ಕಪ್ಪು ಉಪ್ಪು ಹಾಕ್ತೇನೆ. ಇವಾಗ ನೋಡಿ, ನೀರು ಬಿಸಿ ಆಗಿದೆ. ಇವಾಗ ನೀರು ಬಿಸಿ ಆದಮೇಲೆ ನಾನು ಈ ಉಪ್ಪು ಹಾಕ್ತಾ ಇದ್ದೇನೆ. ಈ ಉಪ್ಪು ಮತ್ತು ನೀರು ಚೆನ್ನಾಗಿ ಕುದಿ ಬರಬೇಕು. ಇವಾಗ ನೀರಿಗೆ ಇದು ಉಪ್ಪು ಹಾಕಿದ್ದೇನಲ್ಲ, ಇದು ಚೆನ್ನಾಗಿ ಕುದಿ ಬರಬೇಕು. ಇದು ಒಂದು 2 ಕುದಿ ಬರ್ತಾ ಇದೆ ಅಂತ ಹೇಳುವಾಗ ನಾವು ಈ ಮಾವಿನ ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಾವಿನಕಾಯಿ, ಇದನ್ನು ಹಾಕಿ ಆಫ್ ಮಾಡಬೇಕು. ಮಾವಿನಕಾಯಿ ಹಾಕಿದ ಮೇಲೆ ನಿಮಗೆ ಜಾಸ್ತಿ ಕುದಿ ಬರಬಾರ್ದು. ಇವಾಗ ಇದು ಒಂದು ಸಲ ಕುದಿ ಬರಬೇಕು. ಇವಾಗ ಇದು ಉಪ್ಪು ನೀರು ಕುದಿ ಬರ್ತಾ ಇದೆ ನೋಡಿ, ಈ ರೀತಿ ಕುದಿ ಬರಬೇಕು. ಇದು ಕುದಿ ಬಂದಾದ್ಮೇಲೆ ನೀವು ಈ ಹೋಳು ಇದೆಯಲ್ಲ, ಮಾವಿನಕಾಯಿ ಹೋಳು, ಇದನ್ನು ಹಾಕಿ ಇದಕ್ಕೆ ಮುಚ್ಚಿಡಬೇಕು. ಯಾಕೆಂದರೆ ಇದು ಮಾವಿನಕಾಯಿ ಹಾಕಿದ ಮೇಲೆ ಇದು ಕುದಿಬಾರ್ದು. ಇದು ಕುದಿದ್ರೆ ಏನಾಗುತ್ತೆ ಅಂದರೆ ಮಾವಿನಕಾಯಿ ಎಲ್ಲ ನಿಮಗೆ ಮೆತ್ತಗಾಗುತ್ತೆ. ಅದು ಆಮೇಲೆ ನಿಮಗೆ ಪೀಸಸ್ ಸಿಗೋಲ್ಲ. ಮಾವಿನಕಾಯಿದು ತುಂಬ ಮೆತ್ತಗಾಗಿ ಹೋಗುತ್ತೆ. ಇವಾಗ ಇದಕ್ಕೆ ಹಾಕ್ತೇನೆ. ಹಾಕಿದ ತಕ್ಷಣ ನಾನು ಆಫ್ ಮಾಡ್ತೇನೆ. ನೋಡಿ, ಇದಕ್ಕೆ ಹಾಕಿದ ಮೇಲೆ ಆಫ್ ಮಾಡಿಬಿಡ್ಬೇಕು ಅಷ್ಟೇ. ಯಾಕೆಂದರೆ ಕುದಿ ಬರಬಾರ್ದು ನಿಮಗೆ. ಅದು ಕುದಿ ಬಂದರೆ ಮಾವಿನಕಾಯಿದು ಪೀಸ್ ಎಲ್ಲ ಮೆತ್ತಗಾಗಿ ಹೋಗುತ್ತೆ ನಿಮಗೆ. ಇವಾಗ ಇದನ್ನು ಹಾಗೆ ಇಡಿ. ಇದಕ್ಕೆ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದೊಂದು 10-20 ನಿಮಿಷ ಇದು ಹಾಗೆ ಇರಬೇಕು. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಹಾಕಿದ ಮೇಲೆ ಈ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿ ಮಾಡ್ಕೊಳ್ತೇನೆ. ಮೆಣಸಿನ್ಕಾಯಿನ ಹಾಕ್ತಾ ಇದ್ದೇನೆ ಇದಕ್ಕೆ, ಮತ್ತು ಇಂಗು ಕೂಡ ಹಾಕ್ತಾ ಇದ್ದೇನೆ. ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಕೂಡ ಹಾಕಬೇಕು. ಇದು ಜಾಸ್ತಿ ಬಿಸಿ ಆಗಬೇಕು ಅಂತಿಲ್ಲ. ಇದು ಆಫ್ ಮಾಡಿದ ಕೂಡಲೇ ನಾವು ಇದು ಹಾಕಿದರೆ ಆಯಿತು. ಮೆಣಸಿನ್ಕಾಯಿ ಸ್ವಲ್ಪ ಮೆತ್ತಗಿರುತ್ತಲ್ಲ, ಅದು ಕ್ರಿಸ್ಪಿ ಬರಬೇಕು. ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳುವಾಗ ಕ್ರಿಸ್ಪಿ ಇದ್ದರೆ ಸ್ವಲ್ಪ ಬೇಗ ಪುಡಿ ಆಗುತ್ತೆ ಚೆನ್ನಾಗಿ. ಅದರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಇದು ಸ್ವಲ್ಪ ಬಿಸಿ ಆಗಿದೆ. ನಾನು ಇದಕ್ಕೆ ಸಾಸಿವೆ ಕೂಡ ಹಾಕ್ತಾ ಇದ್ದೇನೆ. ಕೆಲವರು ಇದನ್ನು ಬಿಸಿ ಮಾಡ್ಕೊಳ್ತಾರೆ ಸಾಸಿವೆ, ಕೆಲವರು ಬಿಸಿ ಮಾಡ್ಕೊಳ್ಳಲ್ಲ. ನಾನು ಇದನ್ನು ಹಾಕ್ತಾ ಇದ್ದೇನೆ. ಒಂದು ಅತ್ತಿಗೆ ಎಲ್ಲ ಹೀಗೆ ಮಾಡೋದು. ಒಂದು ಹಸ್ಬೆಂಡ್ ಅಕ್ಕ ಇದ್ದಾರೆ, ಅವ್ರ ಹತ್ರ ಕಲ್ತದ್ದು ನಾನು. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನೆಲ್ಲ. ಅವ್ರು ಈ ಟೈಪಲ್ಲಿ ಮಾಡೋದು ಅವರು. ಇದನ್ನೊಂದ್ಸಲ ಎಲ್ಲ ಮಾಡಿ ಒಂದ್ಸಲ ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಬಿಸಿ ಹಾಕಬೇಕು ಅಂತಿಲ್ಲ. ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೇನೆ. ತಣ್ಣಗಾದ್ಮೇಲೆ ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ಬೇಕು. ಇದು ಇವಾಗ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಳ್ತೇನೆ. ಇನ್ನು ಕೆಲವರು ನಮ್ಮ ಅಮ್ಮ ಎಲ್ಲ ಹೇಗೆ ಮಾಡ್ತಿದ್ರು ಅಂದರೆ, ನೀವು ಮಾವಿನಕಾಯಿಯನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ರು ಅವರು. ಉಪ್ಪು ನೀರಲ್ಲಿ ಹಾಕಿಟ್ರೆ ನಿಮಗೆ ತುಂಬ ಸಮಯ ಅದು ಕೆಡೋದಿಲ್ಲ ಮಾವಿನಕಾಯಿ. ಈ ರೀತಿ ಆವಾಗ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ರು. ಯಾಕೆಂದರೆ ನಾವು ಇದು ಮಾಡಿ ಹೀಗೆ ಮಾಡಿ ಮಿಕ್ಸ್ ಮಾಡಿ ಇಟ್ಟರೆ ನಿಮಗೆ 1 ವಾರದಿಂದ 15 ದಿನ ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬರಲ್ಲ. ಫ್ರಿಜ್ಜಲ್ಲಿ ಇಟ್ಟರು ಕೂಡ ಹಾಳಾಗುತ್ತೆ ಅದು. ಆದರೆ ಹಾಗೆ ಮಾಡಿ ಇಟ್ಕೊಂಡ್ರೆ ನೀವು ಮಾವಿನಕಾಯಿನ ಉಪ್ಪು ನೀರಲ್ಲಿ ಹಾಕಿಟ್ಟು ಇದನ್ನು ಪೌಡ್ರ್ ಮಾಡಿ, ಇದು ನಾವು ಅಡುಂಗಾಯಿ ಪೌಡ್ರ್ ಅಂತ ಹೇಳ್ತೇವೆ ನಮ್ಮ ಊರ ಕಡೆ ಎಲ್ಲ, ಇದನ್ನು ಮಾಡಿ ಇಟ್ಕೊಂಡ್ರೆ ನೀವು, ಇಲ್ಲದ್ರೆ ಅಥವಾ ಆಗಾಗ ಇನ್ಸ್ಟೆಂಟಾಗಿ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಬೇಕಾದಾಗ ಸ್ವಲ್ಪ ಮಾವಿನಕಾಯಿ ತಗೊಂಡು ಅದಕ್ಕೆ ಪೌಡ್ರ್ ಮಿಕ್ಸ್ ಮಾಡಿ ಮಾವಿನಕಾಯಿ ಮಾಡ್ಕೊಳ್ಬೋದು, ಉಪ್ಪಿನಕಾಯಿ ಮಾಡ್ಕೊಳ್ಬೋದು. ಹಾಗೆ ಕೂಡ ಮಾಡ್ತಾರೆ. ಆದರೆ ನಾನು ಇವಾಗ ಹಾಗೆ ಮಾಡ್ತಿಲ್ಲ. ಈಗ ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದಿದು. ಇದೊಂದು 1 ವಾರದಿಂದ 15 ದಿವಸದವರೆಗೂ ಬರುತ್ತೆ. ಇವಾಗ ಇದು ತಣ್ಣಗಾಗಿದೆ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬರ್ತೇನೆ. ಇವಾಗ ನೋಡಿ, ಮಾವಿನಕಾಯಿ ನೀರಿಂದ ತೆಗೆದಿದ್ದೇನೆ, ಉಪ್ಪು ನೀರಿಂದ. ಇವಾಗ ಇದನ್ನು ರುಬ್ಬಿ ಇಟ್ಕೊಂಡಿದ್ದೇನೆ ನೋಡಿ. ಇದು ಪುಡಿ ಇದರದ್ದು. ಇದರ ಮಾವಿನಕಾಯಿ
ಉಪ್ಪಿನಕಾಯಿ ಹಾಕೋದು ಪುಡಿ ಇದು ನಾನು ತೋರಿಸಿದ್ನಲ್ಲ ಅದು. ಇವಾಗ ಈ ಪುಡಿಯನ್ನು ಡೈರೆಕ್ಟಾಗಿ ನಾವು ಹಾಕಿ ಉಪ್ಪಿಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಈಗ ನಾನೇನು ಮಾಡ್ತೇನೆ ಅಂದರೆ ಈ ಪುಡಿಯನ್ನು ಒಂದು ಕಪ್ಪಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಈ ಪೌಡ್ರನ್ನು ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಈ ರೀತಿ ಮಾಡಿ ಪೌಡ್ರ್ ಕೂಡ ಸ್ಟೋರ್ ಮಾಡ್ಬೋದು. ಉಪ್ಪು ನೀರಲ್ಲಿ ಹಾಕಿ ಮಾವಿನಕಾಯಿನ ಕೂಡ ಸ್ಟೋರ್ ಮಾಡ್ಬೋದು. ನೀವು ಬೇಕಾದ ಇನ್ಸ್ಟೆಂಟಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪಿನಕಾಯಿ ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ನಾವು ಉಪ್ಪು ನೀರು ಇದು ಕುದಿಸ್ಕೊಂಡಿದ್ದ ನೀರಿದೆಯಲ್ಲ, ಉಪ್ಪಿದ್ದ ನೀರು, ಅದನ್ನೇ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ 15-20 ದಿನ ಏನೂ ಆಗಲ್ಲ. ಆದರೆ ಆಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ, ಸ್ಮೆಲ್ ಚೇಂಜ್ ಆಗ್ತಾ ಬರುತ್ತೆ. ನೀವು ಈ ರೀತಿ ಮಾಡಿ ಇಟ್ಕೊಳ್ಬೋದು, ಪೌಡ್ರ್ ಕೂಡ ಮಾಡಿ ಇಟ್ಕೊಳ್ಬೋದು. ಮಾವಿನಕಾಯಿ ಸೀಸನ್ ಸಿಕ್ಕಿದಾಗ ನಿಮಗೆ ಉಪ್ಪು ನೀರಲ್ಲಿ ಹಾಕಿಟ್ರೆ ವರ್ಷಾನುಗಟ್ಟೆ ಅದು ಕೆಡೋಲ್ಲ. ನೋಡಿ ಈ ರೀತಿ ಆಗಿದೆ. ಇನ್ನೊಂದು ಸ್ವಲ್ಪ ನೀರು ಬೇಕಿದಕ್ಕೆ. ಆ ಪೌಡ್ರ್ ಮತ್ತೆ ಬೇಕಾದರೆ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತೇನೆ, ಇಲ್ಲಾಂದರೆ ಆ ಪೌಡ್ರನ್ನ ಸ್ಟೋರ್ ಮಾಡಿ ಇಡ್ತೇನೆ ಎಕ್ಸ್ಟ್ರಾ ಉಳಿದದನ್ನು. ಇನ್ನೊಮ್ಮೆ ಮಾವಿನಕಾಯಿ ತಂದಾಗ ಮತ್ತೆ ಅದನ್ನು ಕಟ್ ಮಾಡಿ ಈ ರೀತಿ ಮಾಡಿ ಮಾಡ್ಕೊಳ್ಬೋದು ನಾವು. ಇದನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪ ನೀರು ಹಿಡಿಯುತ್ತೆ ಇದು. ಇವಾಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇವಾಗ ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ಪೌಡ್ರ್ ಹಿಡಿಯುತ್ತೆ ಇದಕ್ಕೆ. ಈ ಪೌಡ್ರು ಎಲ್ಲ ನಾನು ಅಂದಾಜಲ್ಲಿ ಹಾಕಿದಲ್ಲ, ಆ ಪೌಡ್ರೆಲ್ಲ ತಗೊಳುತ್ತೆ ಇದು ಅಷ್ಟು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇದು ನಾನು ಮಾಡೋದು ಈ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಇದಕ್ಕೆ ಹಾಕಬೇಕು. ಇದು ಸ್ವಲ್ಪ ನೀರಾಗಿ ಇರಬೇಕು ನಿಮಗೆ. ಕಲರ್ ನೋಡಿ ಹೇಗಿದೆ ಕಲರ್. ಮತ್ತು ನಾವು ಹಿಂಗೆಲ್ಲ ಹಾಕಿದ್ದೇವಲ್ಲ, ಮೆಂತೆ ಎಲ್ಲ, ನೀವು ಮೆಂತೆ ಜಾಸ್ತಿ ಹಾಕ್ಬಾರ್ದು, ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಜಾಸ್ತಿ ನೀವು ಇದು ನಾನು 2 ಮಾವಿನಕಾಯಿ ತೋರಿಸ್ತಾ ಇದ್ದೇನೆ ನಿಮಗೆ. ಇನ್ನು 4-5 ಮಾವಿನಕಾಯಿ ಹಾಕ್ತೀರಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ ಎಲ್ಲ. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ. ಇದು ಸ್ವಲ್ಪ ಖಾರ ಖಾರ ಆಗಿ ಇರಬೇಕು, ಚೆನ್ನಾಗಿರುತ್ತೆ ನಿಮಗೆ. ಸ್ವಲ್ಪ ಪೌಡ್ರ್ ಉಳಿದಿದೆ, ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಹಾಕ್ತಾಯಿಲ್ಲ ನಾನು, ಇಷ್ಟು ಸಾಕಾಗುತ್ತೆ. ಈ ರೀತಿ ಪೌಡ್ರು ನಿಮಗೆ ಎಕ್ಸ್ಟ್ರಾ ಆದರೆ ಹಾಗೆ ಇಟ್ಕೊಳ್ಳಿ. ಮಾವಿನಕಾಯಿ ಮತ್ತೆ ಒಂದು ಮಾವಿನಕಾಯಿ ಇದ್ದರೆ ಮತ್ತೆ ಮಾಡ್ಕೊಳ್ಬೋದು. ಒಂದು 15 ದಿನ ಆದಮೇಲೆ ಇದು ಏನೂ ಆಗೋಲ್ಲ. 15 ದಿನದವರೆಗೆ ಆದಮೇಲೆ ಮತ್ತೆ ನೀವು ಇನ್ನು ಮಾವಿನಕಾಯಿ ತಂದು ಮತ್ತೆ ಮಾಡ್ಕೊಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಯುತ್ತೆ. ನೋಡಿ ಮಾವಿನಕಾಯ್ದು ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆ ಇನ್ನೂ ಬೇಕಾದ್ರೆ ಸ್ವಲ್ಪ ನೀರು ಮಾಡ್ಕೊಳ್ಬೋದು, ಏಕೆಂದರೆ ಅದರಲ್ಲಿ ಸ್ವಲ್ಪ ರಸ ಬೇಕಾಗುತ್ತಲ್ಲ, ಅದರಿಂದ ಸ್ವಲ್ಪ ಇದು ನೀರಾಗಿರಬೇಕು ಉಪ್ಪಿನಕಾಯಿದು. ಇದೊಂದು ಸ್ವಲ್ಪ ಆರಿದ ಮೇಲೆ ಮತ್ತೆ ಗಟ್ಟಿ ಆಗುತ್ತೆ. ಇದಕ್ಕೆ ಸಾಸಿವೆ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಮಂದಾಗುತ್ತೆ ಇದು. ಅದರಿಂದ ಮಾಡ್ಕೊಳ್ಳುವಾಗನೇ ಒಂದು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ. ಈ ಹದದಲ್ಲಿ ಮಾಡಿಕೊಟ್ರೆ ಸಾಕು. ರುಚಿಯಾದ ಮಾವಿನಕಾಯಿದು ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ನಾವು ಅಡುಂಗ ಅಂತ ಹೇಳ್ತೇವೆ ನಮ್ಮ ಊರ ಕಡೆ, ಉಡುಪಿ ಮಂಗಳೂರು ಕಡೆ. ನೀವೇನು ಹೇಳ್ತೀರೋ ಗೊತ್ತಿಲ್ಲ, ಬೆಂಗಳೂರಿನವರೆಲ್ಲ ಬೇರೆ ಹೆಸರಿಂದ ಕರಿಬೋದು. ಇದು ನಾವು ಹೇಳೋದು ಅಡುಂಗಾಯಿ ಅಂತ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ ಫ್ರೆಂಡ್ಸ್, ರುಚಿಯಾದ ಮಾವಿನಕಾಯಿ ಅಡುಂಗಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಹೆಚ್ಚಾಗಿ ನಾವು ಉಡುಪಿ ಮಂಗಳೂರು ಕಡೆ ಈ ರೀತಿಯ ಮಾಡೋದು. ನಾನು ಈ ಸೈಜಲ್ಲಿ 2 ಮಾವಿನಕಾಯಿ ತೊಗೊಂಡು ಮಾಡಿದ್ದೇನೆ, ಇಷ್ಟ ಆಗಿದೆ. ನಿಮಗೆ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಒಂದು 10 ಮಾವಿನಕಾಯಿ ಇದು ಇಟ್ಕೊಳ್ತೀರಿ ಅಂದರೆ ಜಾಸ್ತಿ ಕ್ವಾಂಟಿಟಿ ತೊಗೊಂಡ್ರೆ ಆಯಿತು ಸಾಮಾನೆಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.